ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಅಶ್ವಿನಿ ರಾಣಾ ಮಗಳು ಅನ್ನೋ ವಿಡಿಯೋನ ದೇವಯಾನಿ ಅಶ್ವಿನಿಗೆ ವಿಡಿಯೋ ತೋರಿಸ್ತಾಳೆ. ಇದು ಹೇಗೆ ಸಿಕ್ತು ಅಂತ ಅಶ್ವಿನಿ ಶಾಕ್ ಆಗ್ತಾಳೆ. ನನ್ನ ಕಡೆ ಅವ್ರ ಹತ್ರ ಈ ವಿಡಿಯೋ ಇದೆ, ಇವಾಗ ನಾನು ಹೋಗಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ ವಿಡಿಯೋ ಶೇರ್ ಆಗುತ್ತೆ, ಅಜಿತ್ ನಿನ್ನ ಅರೆಸ್ಟ್ ಮಾಡ್ತಾನೆ ಅಂತ ದೇವಯಾನಿ ಅಶ್ವಿನಿಗೆ ಹೇಳ್ತಾಳೆ. ಅಂಜನಾ ನಚಿಕೇತ್ ಮದುವೆಗೆ ಅಡ್ಡ ಬರಬಾರ್ದು ಅಂತ ದೇವಯಾನಿ ಕಂಡೀಷನ್ ಹಾಕ್ತಾಳೆ. ಅಜಿತ್ ರಾಣನ ಅರೆಸ್ಟ್ ಮಾಡಿ ಅವಮಾನ ಮಾಡಿದ್ದಾನೆ, ಅದಕ್ಕೋಸ್ಕರ ಬಂದಿರೋದು ಅಂತ ಅಶ್ವಿನಿ ಹೇಳ್ತಾಳೆ. ಅಜಿತ್ ಭೂಮಿ ವಿಷಯ ಆದರೆ ಏನಾದರೂ ಮಾಡ್ಕೋ, ಬಟ್ ನಮ್ಮ ವಿಷಯಕ್ಕೆ ಬರಬಾರ್ದು ಅಂತ ದೇವಯಾನಿ ವಾರ್ನ್ ಮಾಡ್ತಾಳೆ. ಎಲ್ಲರೂ ಹೋಲಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ, ಶಾರದಾಗೆ ಯಾರೂ ಕಲರ್ ಹಾಕಿಲ್ಲ, ಹೋಲಿ ಹಾಕು ಅಂತ ಸಂಗೀತ ಭೂಮಿಗೆ ಹೇಳ್ತಾಳೆ. ಶ್ರವಣ್ ಶಾರದಾಗೆ ಕಲರ್ ಹಾಕ್ತಾನೆ. ಶಾರದಾ ರಿಯಾಕ್ಟ್ ಮಾಡಿದ್ದು ನೋಡಿ ಶಾರದಾ ರಿಕವರ್ ಆಗ್ತಿದ್ದಾಳೆ, ಭೂಮಿ ಕೊಡ್ತಿರೋ ಟ್ಯಾಬ್ಲೆಟ್ ವರ್ಕ್ ಆಗ್ತಿದೆ ಅಂತ ಶ್ರವಣ್ ಹೇಳ್ತಾನೆ. ಸತ್ಯ ಅಜಿತ್ ಅಗ್ರಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಅಂಜನಾ ಬೇರೆ ಮದುವೆ ಆಗಬೇಕು ಅಂತ ನೀನು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದು, ಭಾಗ್ಯಮ್ಮ ರಿಲೀಸ್ ಆಗಬೇಕು ಅಂತ ಭೂಮಿ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು. ಅಂಜನಾ ಮದುವೆ ಹೇಗೋ ಆಗುತ್ತೆ, ಬಟ್ 1 ಇಯರ್ ಆಯಿತು ಅಂತ ಭೂಮಿ ಹೋದರೆ ಭಾಗ್ಯಮ್ಮ ರಿಲೀಸ್ ಕತೆ ಏನು ಅಂತ ಭೂಮಿ ಹತ್ರ ಡಿಸ್ಕಸ್ ಮಾಡುವಂತ ಸತ್ಯ ಅಜಿತ್ಗೆ ಪ್ಲ್ಯಾನ್ ಕೊಡ್ತಾನೆ. ಸೇಮ್ ಇದೇ ವಿಷಯ ಲಕ್ಷ್ಮಿ ಭೂಮಿ ಡಿಸ್ಕಸ್ ಮಾಡ್ತಿರ್ತಾರೆ. ಭಾಗ್ಯಮ್ಮಂಗೋಸ್ಕರ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು, ಇವಾಗ ನೀನು ಅಗ್ರಿಮೆಂಟ್ ಟೈಮ್ ಮುಗೀತು ಅಂತ ಹೊರಗೆ ಬಂದರೆ ಭಾಗ್ಯಮ್ಮ ರಿಲೀಸ್ ಆಗೋದು ಹೇಗೆ ಅಂತ ಲಕ್ಷ್ಮಿ ಭೂಮಿಗೆ ಹೇಳ್ತಾಳೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.